ಹಾಯ್ ಹೆಲೋ, ನೀವು ನೋಡ್ತಾ ಇದ್ರ VNN TV. ನಾನು ಅಶ್ವಿನಿ ಭಟ್. ನಾವು ಡಾನ್ಸ್ನ ಎಷ್ಟು ಹೊತ್ತು ಮಾಡ್ಬೋದು, ಅದರಲ್ಲೂ ಭರತನಾಟ್ಯಮನ್ನು ಸಾಂಸ್ಕೃತಿಕ ನೃತ್ಯವನ್ನ ಹಬ್ಬ ಅಂದರೆ ಒಂದು 2 ಗಂಟೆ ಪ್ರದರ್ಶನ ಮಾಡ್ಬೋದು. ಇಲ್ಲ ನಾನು ಅದರಲ್ಲೇ ಪರಿಣಿತಿ ಹೊಂದಿದ್ದೀನಿ ಅನ್ನೋದಾದ್ರೆ ಒಂದು 4 ರಿಂದ 5 ಗಂಟೆ ನೀವು ಪ್ರದರ್ಶನ ಮಾಡ್ಬೋದು. ಆದರೆ ಇಲ್ಲೊಬ್ಬ ಕುಡ್ಲಾದ ಬೆಡಗಿ ಸತತ 170 ಗಂಟೆಗಳ ಕಾಲ ಅಂದ್ರೆ 1 ವಾರದವರೆಗೂ ಭರತನಾಟ್ಯಮನ್ನ ಪ್ರದರ್ಶಿಸಿ ಗಿನ್ನೆಸ್ ದಾಖಲೆ ಮಾಡಿದ್ದಾರೆ. ಇದರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಸೆಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ 3ನೇ ವರ್ಷದ BA ಮಾಡುತ್ತಿರುವ ವಿದ್ಯಾರ್ಥಿನಿ ರೆಮೋನಾ ಎವೆಟ್ಟೆ ಪಿರೇರಾ ಜುಲೈ 21ರಿಂದ 28ರವರೆಗೆ 7 ದಿನಗಳ ಕಾಲ ಅಂದ್ರೆ 170 ಗಂಟೆ ಭರತನಾಟ್ಯ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆ ಮಾಡಿದ್ದಾರೆ. ಈ ಹಿಂದೆ 2023ರಲ್ಲಿ ಸೃಷ್ಟಿ ಸುಧೀರ್ ಜಗಪತ್ನ ಹೆಸರಿನಲ್ಲಿರುವ 127 ಗಂಟೆಗಳ ಕಾಲದ ಭರತನಾಟ್ಯ ರೆಕಾರ್ಡ್ ಮುರಿದು ತನ್ನದೇ ಹೊಸ ದಾಖಲೆ ಮಾಡಲು ಶ್ರಮಪಟ್ಟು ಯಶಸ್ವಿಯಾಗಿದ್ದಾರೆ. 3 ಗಂಟೆಗೊಮ್ಮೆ 15 ನಿಮಿಷಗಳಷ್ಟು ಮಾತ್ರ ವಿಶ್ರಾಂತಿ ಪಡೆದು ಉಳಿದ ಸಮಯದಲ್ಲಿ ಬಿಡುವಿಲ್ಲದೆ ಹಗಲು ಇರುಳು ಎನ್ನದೆ ತನ್ನ ಸಾಧನೆ ಮೆರೆದು ವಿಜಯಿಯಾಗಿದ್ದಾರೆ. ಗಂಟೆಗಟ್ಟಲೆ ನಿದ್ದೆ ಇಲ್ಲದೆ ಸಾಧನೆಯತ್ತ ಹೆಜ್ಜೆ ಹಾಕುತ್ತಿರುವ ರೆಮೋನಾ ಒಂದೆಡೆಯಾದರೆ, ಆಕೆಯ ತಾಯಿ ಗ್ಲಾಡಿಸ್ ಪೆರೇರಾ ಮಗಳಿಗೆ ಸಾಥ್ ನೀಡುವ ಕೆಲಸದಲ್ಲಿ ಯಾವುದೇ ಬಿಡುವಿಲ್ಲದೆ ನಿರತರಾಗಿದ್ದಾರೆ. ತಾಯಿಯಂತೆ ಆಕೆಯ ಅಣ್ಣ ರೊನಾಲ್ಡ್ ರಾಕ್ಸನ್ ಸಹ ಆಕೆಯ ಸಾಧನೆಗೆ ಅಕ್ಕರೆಯಿಂದ ಸಹಾಯ ಮಾಡಿದ್ದಾರೆ. ಡಾಕ್ಟರ್ ಶ್ರೀವಿದ್ಯಾ ಮುರಳೀಧರನ್ ಮಾರ್ಗದರ್ಶನದಲ್ಲಿ ಕಳೆದ 17 ವರ್ಷಗಳಿಂದ ಅನೇಕ ಸಾಧನೆಗಳನ್ನ ಮಾಡುತ್ತಾ ಅನೇಕ TV ಶೋಗಳಲ್ಲಿ ಮಿಂಚಿದ್ದಾಳೆ. ರೆಮೋನಾ ಭರತನಾಟ್ಯಂ ಮಾತ್ರವಲ್ಲದೆ ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್, ಫೋಕ್, ಹಿಪ್ ಹಾಪ್, ಲ್ಯಾಟಿನ್, ಆಕ್ರೋಬ್ಯಾಟಿಕ್ಸ್, ಬಾಲಿವುಡ್, ಬಾಲರೋಮಾ ಮುಂತಾದ ಪ್ರಕಾರದ ನೃತ್ಯ ಮಾಡ್ತಾರೆ. ಮುರಿದ ಗ್ಲಾಸ್ ಮತ್ತು ಸೂಜಿಯ ಮೇಲೆ ನೃತ್ಯ, ತಟ್ಟೆ ಮೇಲೆ ನಿಂತು, ಮಡಕೆ ಮೇಲೆ ನಿಂತು ನೃತ್ಯ ಮಾಡ್ತಾರೆ. ಈಕೆಯ ಸಾಧನೆಗಳು ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲೂ ಗುರುತಿಸುವಂತಾಗಿದೆ. ರಂಗ ಅಧ್ಯಯನ ಕೇಂದ್ರ ಸೆಂಟ್ ಅಲೋಶಿಯಸ್ ಕಾಲೇಜ್ ನಿರ್ದೇಶಕರಾದ ಕ್ರಿಸ್ಟೋಫರ್ ರೆಮೋನಾ ಅವರ ಸಾಧನೆ ಅಭಿನಂದನೆಗೆ ಅರ್ಹವಾದದ್ದು. ಹೊಸದಾದ ಸಾಧನೆ ಮಾಡಬೇಕೆನ್ನುವ ಹಂಬಲ ಆಕೆಯಲ್ಲಿದೆ. 170 ಗಂಟೆ ನಿರಂತರ ನೃತ್ಯ ಮಾಡುವುದೆಂದರೆ ಸುಲಭದ ಮಾತಲ್ಲ. ಅಂತಹ ಕಷ್ಟದ ಕೆಲಸಕ್ಕೆ ಮುಂದಾಗಿರುವುದು ನಿಜಕ್ಕೂ ಸಂಸ್ಥೆಗೆ ಹೆಮ್ಮೆಯ ಸಂಗತಿ. ಭರತನಾಟ್ಯ ಮಾಡುವಾಗ ಆಯಾಸವಾದರೂ ಅದನ್ನು ತೋರಿಸದೆ ನಗುನಗುತ್ತಾ ನೃತ್ಯ ಮಾಡುವುದು ನಿಜಕ್ಕೂ ಗ್ರೇಟ್ ಎಂದಿದ್ದಾರೆ.